ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ. ನಾಗೇಂದ್ರ ಕೊಠಡಿ ಮೇಲೆ ದಾಳಿ ನಡೆಸಿದ್ದಾರಲ್ಲ ಇಡಿ ಅಧಿಕಾರಿಗಳು, ಆ ಕಾರಣಕ್ಕಾಗಿ ಹೀಗಾಗಿ 4ನೇ ಮಹಡಿಯ ಕಟ್ಟಡದ ಬಳಿಯೂ ಕೂಡ ಪೊಲೀಸ್ ಕಾವಲನ್ನು ಹಾಕಲಾಗಿದೆ. ಐಡಿ ಕಾರ್ಡ್ಗಳನ್ನು ಪರಿಶೀಲಿಸಿಯೇ ಒಳಗೆ ಕಳಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ಶಾಸಕರ ಭವನಕ್ಕೆ ಅಂತ ಹೇಳಿಕೊಳ್ಳುವಂಥ ಬಿಗಿ ಭದ್ರತೆ ಇರೋದಿಲ್ಲ. ವಿಧಾನಸೌಧಕ್ಕೆ ಹೇಗೆ ಭದ್ರತೆ ಇರುತ್ತೋ ಹಾಗೆ ಶಾಸಕರ ಭವನಕ್ಕೆ ಇರೋದಿಲ್ಲ. ಯಾಕಂದರೆ ಶಾಸಕರನ್ನು ಭೇಟಿಯಾಗಲು ಬರುವಂಥವರು ಜಾಸ್ತಿ ಇರ್ತಾರೆ. ಸೊ ಹೀಗಾಗಿ ಅಂತ ಹೇಳಿಕೊಳ್ಳುವಷ್ಟು ಭದ್ರತೆ ಇರೋದಿಲ್ಲ. ಈಗ ಇಡಿ ದಾಳಿ ನಡೆದಿದೆ, ಪರಿಶೀಲನೆ ನಡೀತಾ ಇದೆ. ಹೀಗಾಗಿ ಯಾರನ್ನು ಕೂಡ ಒಳಗೆ ಬಿಡ್ತಾ ಇಲ್ಲ. ಶಾಸಕರ ಭವನದ ಒಳಗೆ ಪ್ರವೇಶಕ್ಕೆ ಅವಕಾಶ ಇಲ್ಲ. ಶಾಸಕರಿಂದ ಕರೆ ಮಾಡಿಸಿದರೆ ಮಾತ್ರ ಒಳಗೆ ಬಿಡ್ತಾರೆ, ಇಲ್ಲಾಂದರೆ ಇಲ್ಲ. ಹೇಳಿಕೆಯಲ್ಲಿ ಮಾಧ್ಯಮಗಳಿಗಂತೂ ಇವತ್ತು ಪ್ರವೇಶ ಇಲ್ಲವೇ ಇಲ್ಲ. ಸಾಮಾನ್ಯ ದಿನಗಳಲ್ಲಿ ಕ್ಯಾಮ್ರಾ ತೆಗೆದುಕೊಂಡು ಹೋದರೆ ಎಲ್ಲಿಗೆ ಹೋಗ್ತೀರಿ, ಯಾಕೆ ಹೋಗ್ತೀರಿ, ಯಾರು ಕರೆದಿದ್ದಾರೆ, ಯಾರ್ದಾದ್ರು ಪ್ರೆಸ್ ಮೀಟ್ ಇದೆಯಾ, ಪ್ರೆಸ್ ಮೀಟ್ ಇದ್ದರೆ ಅವರಿಂದ ಫೋನ್ ಮಾಡಿಸಿ ಅಂತ ಹೇಳುವಂಥ ಕೆಲಸ ಆಗ್ತಾಯಿತ್ತು. ಊಟ ತಿಂಡಿಗೆ ಹೋಗ್ತೀವಿ ಅಂತ ಹೇಳಿ ಹೋಗುವಂಥ ಅವಕಾಶ ಇತ್ತು ಅಷ್ಟೇ. ಆದರೆ ಇವತ್ತಂತೂ ಕಂಪ್ಲೀಟ್ ನಿರ್ಬಂಧ ಹೇರಲಾಗಿದೆ. ಯಾರೇ ಒಳಗೆ ಹೋದರೂ, ಯಾರೇ ಆಚೆ ಬಂದರೂ ಕೂಡ ಸಂಪೂರ್ಣ ನಿಗಾ ವಹಿಸಲಾಗ್ತಾ ಇದೆ. Oh, yeah.